ನಮಸ್ಕಾರಗಳು. ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಜನ ಬಂದಿರೋದು. ಮೋಡಕವಿದ ವಾತಾವರಣ ಅಫ್ಕೋರ್ಸ್ ನನ್ನ ಲೈಫಲ್ಲೂ ತುಂಬಾ ಸ್ಪೆಷಲ್. ಯಾಕಂದ್ರೆ ದುಡ್ಡು ಆಗತ್ತಲ್ಲ. ಇವತ್ತಂದ್ರೆ ಹೀರೋ ಕ್ಯಾರೆಕ್ಟರೈಸೇಷನ್ ರಿವೀಲ್. ಏನೋ ಫ್ಲೋ ಚಾರ್ಟ್ ಮಿಸ್ ಆಗಿ ಸಾಂಗ್ ಫಸ್ಟ್ ಪ್ಲೇ ಆಯ್ತು. ಸೊ ನಿಮ್ಗೆ ಅಲ್ಲೇ ಗೊತ್ತಾಯ್ತು ಹೀರೋ ಕ್ಯಾರೆಕ್ಟರ್ ಅಂತ ಸಾಂಗಲ್ಲೇ. ಇಲ್ಲ, ನಾನು ಯೂಶಲಿ ಹೇಳ್ಬೇಕಂದ್ರೆ ಸಿನಿಮಾಗಿಂತ ಟ್ರೇಲರ್ ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ತುಂಬಾ ಜನ ಮಾತಾಡ್ತಾರೆ. ಬಟ್ ಈ ಸಿನಿಮಾ ಚಾಲೆಂಜಿಂಗ್ ಏನಂದ್ರೆ ನನಗೆ ಗೊತ್ತು ಈ ಸಿನಿಮಾದ್ದು ಟ್ರೇಲರ್ ನಾನು ತುಂಬಾ ಚೆನ್ನಾಗಿ ಕಟ್ ಮಾಡಕ್ಕಾಗಲ್ಲ ಅಂತ ನನಗೆ ಗೊತ್ತು. ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಿಡಕ್ಕಾಗಲ್ಲ, ಕೋರ್ಸ್ ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಬಿಡಕ್ಕಾಗಲ್ಲ. ಯಾಕಂದ್ರೆ ಸಿನಿಮಾದ ಅರ್ಧ ಪಾರ್ಟ್ ನಾನು ಥಿಯೇಟ್ರಲ್ಲೇ ರಿವೀಲ್ ಮಾಡೋದು. ಅಂದ್ರೆ ಏನೋ ಒಂದು ಅಂಶ ಇದೆ, ಅದನ್ನ ಫಸ್ಟ್ ರಿವೀಲ್ ಮಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಾನು ಅರ್ಧ ಸಿನಿಮಾದಲ್ಲೇ ಟ್ರೈಲರ್ ಕಟ್ ಮಾಡಬೇಕು, ಅರ್ಧ ಸಿನಿಮಾದಲ್ಲೇ ಹೀರೋ ಕ್ಯಾರೆಕ್ಟರ್ ಕಟ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾನು ಬೆಸ್ಟ್ ಅಲ್ಲ, ಇದು ಸಿನಿಮಾಗೆ ಇದು ಬೆಸ್ಟ್ ಅಲ್ಲ ಅಂತ ನನಗೆ ಗೊತ್ತು. ಸ್ಟಿಲ್ ನಾವು ಬಿಡ್ಲೇಬೇಕು, ಆ ಕಾರಣಕ್ಕಾಗಿ ಬಿಡ್ತಾ ಇದೀವಿ. ಅದು ಬಿಟ್ಟು ಇನ್ನು ಫಸ್ಟ್ ಇಂದ ಶುರು ಮಾಡೋದಾದ್ರೆ ಶೀಲಂ ಸರ್ ಇಂದ ಹೇಳಿದ್ರೆ ತಮ್ಮ ಫ್ರಮ್ ಬೇರೆ ಅಮ್ಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಲಿ ಅವರು ಕೋ ಡೈರೆಕ್ಟರ್ ಆಗಿ ಬಂದಿದ್ದರು. ಸೊ ಅಲ್ಲಿಂದನೂ ಜೊತೆಲೇ ಇದ್ದೀನಿ. ಈಗಲೂ ಅವರೆಲ್ಲ ಹೀರೋ ಹೀರೋ ಅಂದ್ರೆ ಅಯ್ಯೋ ನಾನು ಯಾವತ್ತೂ ಹಂಗೆ ಕರೆಯೋದೇ ಇಲ್ವಲ್ಲ ಅಂತ. ಯಾಕಂದ್ರೆ ನಿನ್ನೆ ರಾತ್ರಿ 4 ಗಂಟೆಗೆ ನಾವು ಕ್ಯೂಬಲ್ಲಿ ಶೋ ಮುಗಿಸ್ಕೊಂಡ್ ಬಂದಿದ್ದೆ. ಸಿಂಗಾಪುರ್ ಶೋ ಆಗ್ತಿದೆ, ಅಲ್ಲಿ ಅಪ್ಲೋಡ್ ಆದಾಗ 4 ಗಂಟೆ ಮುಗಿಸ್ಕೊಂಡ್ ಬಂದ. ಸೊ ನಾನು ಅವ್ರನ್ನ ಅಸೋಸಿಯೇಟ್ ತರನೇ ನೋಡ್ತಾ ಇದ್ದೀನಿ ಎವ್ರಿ ಡೇ. ಅದೊಂದು ಫೀಲ್ ನಾನು ವರ್ಕೇ ಆಗ್ತಿಲ್ಲ ಅವ್ರನ್ನ ಹೀರೋ ಆಗಿ ನೋಡೋಕೆ. ಮತ್ತೆ ರಕ್ಷಿ ಶೆಟ್ಟಿ ಸರ್ ಬಿಟ್ಟ ಮೇಲೆ ನಾನು ಶೀಲಂನೇ ಈ ಪ್ರಾಜೆಕ್ಟ್ ಹೀರೋ ಆಗ್ತೀರಾ ಅಂತ ಹೊಸೊಬ್ರನ್ನ ಕೇಳಿದ್ದು. ಅಂದ್ರೆ ಅಫ್ಕೋರ್ಸ್ ರಿಷಿ ಸರ್, ಧನ್ವೀರ್, ದುಷ್ಯಂತ್, ವಿರಾಜ್, ಪ್ರವೀಣ್ ತೇಜ್, ಇನ್ಯಾರಿದ್ದಾರೆ, ಅನಿಲ್ ಶೆಟ್ಟಿ, ಇವರೆಲ್ಲರನ್ನ ಲೈಫಲ್ಲಿ ಬಂದಿದ್ದು ನನ್ನ ಪುಣ್ಯ. ತುಂಬಾ ಜನ ಬಂದು ಎಲ್ಲೋ ಒಂದ್ ಕಡೆ ಮಾಸ್ ಹುಡುಗರು ಬಂದಣ ಬಜಾರ್ ತರದ ಮೂವಿ ಮಾಡಿ ಅಂತಾರೆ, ಅಥವಾ ಗದವ ಸೆಕೆಂಡ್ ಹಾಫ್ ನಮ್ಮ ಲೈಫಿಂಗ್ ಬೆಸ್ಟ್ ಮೂವಿ ಅಂತ ಹೇಳ್ತಾರೆ. ಶಾಕಿಂಗ್ ಅಂದ್ರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಡೈಲಾಗ್, ನಾನು ಒಂದು ಲವ್ ಸ್ಟೋರಿ ಅಂತೀನಿ, ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇದು ನಂಗೆ ತುಂಬಾ ಇಷ್ಟ ಆಗ್ತಾರೆ. ಸೊ ಇವರೆಲ್ಲ ಹೊಸಬ್ರು ಬಂದಿದ್ದಕ್ಕೆ ನನ್ನ ಲೈಫಲ್ಲಿ ಈ ರೀತಿ ಬಂದಿದ್ದು. ಬಟ್ ನಾನು ಫಸ್ಟ್ ಅಪ್ರೋಚ್ ಆಗಿದ್ದು ರಕ್ಷಿತ್ ಶೆಟ್ಟಿ ಸರ್ನ. ಅದು ಬಿಟ್ರೆ ಇನ್ನು ಹೊಸಬ್ರು ಅವರೇ ನನ್ಗೆ ಬರ್ತಿದ್ರು. ಸೊ ಅವಾಗ ನನ್ನ ಪ್ರಾಜೆಕ್ಟ್ಗಳು ಕಮಿಟ್ ಆಗ್ತಿದೆ. ಬಟ್ ಅದು ಬಿಟ್ಟು ಇನ್ನೊಂದು ಶೀಲಂ ಸರ್ನ, ಸರ್ ಈ ಪ್ರಾಜೆಕ್ಟ್ ನೀವು ಮಾಡಿ ಅಂತ ಹೇಳಿದ್ದು, ನಾನು ಶೀಲಂಗೆ ಈ ಪ್ರಾಜೆಕ್ಟ್ ಇದು ಮಾಡಿದ್ದು. ಅಂದ್ರೆ ಅವ್ರು ಥ್ರೂ ಔಟ್ ಅವರು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಗೆ ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದ್ರು. ಬಟ್ ಕೆಲವ್ರು ತುಂಬಾ ಅಂದ್ರೆ ಸ್ಕೇಲ್ ತರ ಇರ್ತಾರೆ ವ್ಯಕ್ತಿ, ಅಂದ್ರೆ ತುಂಬಾ ನೀಟಾಗಿ ಇದೇ ಟೈಮ್ ಪಂಚುಯಾಲಿಟಿ ಇದೆ. ನಾವ್ಯಾರೋ ಆ ರೀತಿ ಇರಲ್ಲ, ನಾವ್ಯಾರು ನಮ್ ಕೆಟಗರಿಯವರು. ಬಟ್ ಹಂಗಿದ್ದಾಗ ನಾವೇನ್ ಮಾಡ್ತೀವಿ, ಇವರು ಕರೆಕ್ಟಾಗಿ ವರ್ಕ್ ಫಾಲೋ ಮಾಡ್ತಾರಲ್ಲ ಅಂದ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಕೊಂಡು ಅಲ್ಲಿಂದ ಅವರನ್ನೇ ಬರೋ ಎಲ್ಲಾ ಫಿಲಮ್ಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೇ ಕಂಟಿನ್ಯೂ ಅಥವಾ ಪ್ರೊಡಕ್ಷನ್ ಡಿಸೈನರ್, ಹಂಗೆ ಒಂದೊಂದೇ ಪೋರ್ಷನ್ ತಗೋತಾ ಇದ್ರು. ಒಂದೊಂದು ಸಣ್ಣ ಪಾತ್ರ ಕೊಡ್ತಿದ್ದೆ. ಬಟ್ ಯಾವಾಗ್ಲೂ ಆರ್ಟಿಸ್ಟ್ ಆಗಿ ಅವ್ರನ್ನ ನಾನು ತುಂಬಾ ಗಮನದಲ್ಲಿ ಇಟ್ಕೊಂಡಿಲ್ಲ. ಒಂದು ಗ್ಯಾಪ್ ಸಿಕ್ತಾಗ ಸೆಂಟ್ರಲ್ಲಿ ಒಂದು ಕತೆ ಮಾಡ್ತಿದಾಗ ಓಕೆ ಇದು ಏನೋ ಫ್ರೆಶ್ ಫೇಸ್ ಕೇಳ್ತಿದೆ ಅಂದಾಗ ನಾನು ಶೀಲಂ ಸರ್ನ ಸರ್ ನೀವೇ ಮಾಡಿ ಇದು ಅಂತ ಅನ್ಕೊಂಡು, ಆಮೇಲೆ ಶ್ರೀನಿಧಿ ಫಿಲಮ್ಸ್ ಅಂತ ಅವ್ರನ್ನ ನೆನ್ಸ್ಕೋಬೇಕು ನಾನು, ಯತೀಶ್ ಸರ್. ಯಾಕಂದ್ರೆ ಹೊಸಬ್ರಿಗೆ ಮತ್ತೆ ಕತೆ ಹೇಳಿದಾಗ ಪ್ರೊಡ್ಯೂಸರ್ ಅವರು ಬಂದ್ರು. ಬಟ್ ಅವ್ರೊಂದು ಟೈಮ್ ಟೇಬಲ್ ಕೊಟ್ಟಿದ್ರು, ಅಂದ್ರೆ ಈ ಟೈಮಿಂದ ಈ ಟೈಮಲ್ಲಿ ಮೂವಿ ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅಂತ. ಸರಿ ಸರ್ ಅದ್ರಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ಡ್ಯೂ ಟು ವೆದರ್ ಕಂಡೀಷನ್ಸ್, ಯಾಕಂದ್ರೆ ಇದು ಬರೀ ಮೋಡ ಕವಿದ ವಾತಾವರಣದ ಟೈಮಲ್ಲೇ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ರಿಂದ ನಮ್ಗೆ ಆಗ್ಲಿಲ್ಲ. ಆ ಟೈಮಲ್ಲಿ ಅವ್ರು ಸ್ವಲ್ಪ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂದಾಗ ಸರಿ ಅಂದ್ಬಿಟ್ಟು ಒಂದು ಸಲ ಪ್ರೇಮ ಕಥೆ ಒಳಗಡೆ ಇದ್ದೆ. ಆ ಟೈಮಲ್ಲಿ ರಮೇಶ್ ಸರ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದ್ಸಲ ಮೂವಿ ನೋಡಿ ಅಂತ. ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅವಾಗಲೇ ಒಂದು ನಮಗೆ ಪಾಸಿಟಿವ್ ಬಂದಂಗೆ ಆಯ್ತು, ಒಂದು ಬೂಸ್ಟಪ್ ಬಂತು. ನಾವೇನು ಚಿಕ್ಕ ಬಜೆಟ್ ಅನ್ಕೊಂಡಿದ್ದು, ಈ ಸಾಂಗ್ ಎಲ್ಲ ಅಫ್ಕೋರ್ಸ್ ರಮೇಶ್ ಸರ್ ಬಂದಿದ್ದಕ್ಕೆ ಆಗಿದೆ. ಇಲ್ಲಿ ಈ ಸಾಂಗ್ ಎಲ್ಲ ನಾನು ಡಿಲೀಟ್ ಮಾಡಿ ಮೂವಿ ಮಾಡ್ತಿದ್ದೆ. ಹೇಗೆ ಬಂದಾಗ ಒಂದು ಭುಜಬಲ ಪರಾಕ್ರಮ ಅಂತೀವಲ್ಲ ಆ ರೀತಿ ಬಂತು. ಜೊತೆಗೆ ಇನ್ನ ಗೌರಮೇಶ್ ಸರ್, ರಂಗರಾಜ ಸರ್ ಬಂದಿಲ್ಲ, ಅವರು ಮತ್ತೆ ಲೋಕೇಶ್ ಅವರು, ಇವರೆಲ್ಲ ಇರೋದ್ರಿಂದ ಸೊ ಇನ್ನ ತುಂಬಾ ದೊಡ್ಡ ಬೆಲ ನಮಗೆ ಬಂದಿದೆ. ಅದು ಬಿಟ್ಟು ಇನ್ನು ಹೊಗಳಬೇಕು ಅಂದ್ರೆ ಬೈ ಕ್ಯಾರೆಕ್ಟರ್ ಶೀಲಮ್ಮ ತುಂಬಾ ಅಂದ್ರೆ ಅದೇ ಹೇಳಿದ್ನೆಲ್ಲ ಸ್ಕೇಲ್ ಹಾಕಿದ ವ್ಯಕ್ತಿ. ಯಾರು ಮಗಂಗೆ ಓಕೆ ಹಿಂಗೆ ಬದುಕಬೇಕು, ಏನು ಡ್ರಿಂಕ್ಸ್ ಸ್ಮೋಕ್ ಮಾಡಲ್ಲ, ಅಥವಾ ಟೈಮ್ ಪಂಚುಯಾಲಿಟಿ ಇರ್ತಾನೆ, ಬೇರೆ ಹುಡುಗರ ಕಣ್ಣೆ ನೋಡಲ್ಲ, ಹೀರೋನ್ಸ್ ಬಿಟ್ಟು ಸೊ ಈ ರೀತಿ ಏನಿದೆ ಆ ರೀತಿ ಕ್ಯಾರೆಕ್ಟರ್ ಶೀಲಮ್ಮು. ಇನ್ನು ಆಕ್ಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ರೆ ನಾನು ಏನೇ ಹೇಳಿದ್ರು ಹೋಗ್ಲಿಕ್ಕೆ ಆಗುತ್ತೆ. ನಾವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ತುಂಬಾ ಕೆಟಗರಿ ಇದೆ, ಅವರು ಲಾಂಗ್ ಏರ್ಸ್ ಇರೋದು, ಗಡ್ಡ ಇರೋದು, ಸ್ಕೂಲ್ ಡೇಸ್ ಇರೋದು, ಈ ರೀತಿ ಎಲ್ಲ ಅವ್ರಿಗೆ ಸಿಕ್ಕಿರೋದ್ರಿಂದ ಸೊ ಚೆನ್ನಾಗಿ ಕ್ಯಾರಿ ಮಾಡಿದ್ರೆ. ಓಕೆ ಥ್ಯಾಂಕ್ ಯು.
ನೀವು ಸ್ಕೇಲ್ ಹಾಕೊಂಡಿರ್ತೀವಿ ಅಪ್ರೋಚ್ ಮಾಡಿ ಎಷ್ಟು ಮಟ್ಟಿಗೆ ಹೋಗಿದೆ ಅದೇ 1:3 ಟು ಬಿ ಫ್ರಾಂಕ್ ಹೇಳಿದ್ರೆ ಶಾಕ್ ಆಗುತ್ತೆ ರಮೇಶ್ ಸರ್ ಇಲ್ಲೇ ಇದ್ರೆ ನಾನು ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ಟೆ ಆಫ್ಟರ್ ಗತವೈಭವ. ನಾನು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಹಿಡಿದು ಪ್ರತಿಯೊಂದು ಮೂವಿನೂ ಎದುರುಕೊಳ್ತಿದೆ, ರಿಲೀಸ್ ದಿವಸ ಎದುರುಕೊಳ್ತಿದೆ ಜನ ಬರ್ತಾರ ಇಲ್ವಾ ಅಂತ. ಬಟ್ ಒಂದೇ ಮೂವಿ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದು ಗತವೈಭವ ಶೂರ್ ಸ್ಟಾರ್ಟ್ ಆಗುತ್ತೆ ಅಂತ. ಯಾಕಂದ್ರೆ ಪೋಸ್ಟ್ ಪ್ರೊಡಕ್ಷನ್ ನೋಡಿದವ್ರಲ್ಲ ಇದು ಹಂಗೆ ಇದು ಹಿಂಗೆ ಅನ್ನೋರು. ಬಟ್ ನಾನು ಅನ್ಕೊಂಡಿದ್ದು ಅಂದ್ರೆ ಅಫ್ಕೋರ್ಸ್ ದುಷ್ಯಂತ್ ಎಲ್ಲಾ ಕಡೆನೂ ದುಷ್ಯಂತ್ ಅಥವಾ ಆಶಿಕ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಬಟ್ ಜುಡಾ ಸ್ಯಾಂಡಿ ಹಾಕಿದ ಎಫರ್ಟ್ ಇರ್ಬೋದು ಅಥವಾ ವಿಲಿಯಂ ಡೇವಿಡ್ ಹಾಕಿದ ಎಫರ್ಟ್ ಇರ್ಬೋದು, ನಾವು ಹಾಕಿದಿರ್ಬೋದು, ನಮ್ಗೇನೋ ಆ ಲೆವೆಲ್ ನಾವೇ ಎಲ್ಲೋ ಎಡವಿದೀವಿ ಅಂತ ಅನ್ಸ್ತು. ಸೊ ಅದಕ್ಕೆ ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳಕ್ ಹೋಗಲ್ಲ. ಮೂವಿ ಚೆನ್ನಾಗಿ ಮಾಡಿದೀವಿ ಅಂತ ಒಳಗಡೆ ಮನ್ಸಲ್ಲಿದೆ. ಈಗ ನಿನ್ನೆ ಒಬ್ರು ಕ್ಯೂಬ್ ಶೋ ನೋಡಿದ್ರು ನಮ್ಮವರೊಬ್ರು, ಅಂದ್ರೆ ಫ್ರಾಂಕ್ ಒಪಿನಿಯನ್ಸ್ ಕೊಡೋರು, ಅವರೆಲ್ಲ ತುಂಬಾ ಹೊಗಳಿದ್ರು. ಸ್ಟಿಲ್ ಆ ಹೊಗಳಿಕೆ ನಾನು ಗತವೈಭವದಲ್ಲೂ ತಗೊಂಡಿದ್ದೆ ರಿಲೀಸ್ ಬಿಫೋರ್. ಸೊ ಆ ಕಾರಣಕ್ಕೆ ರಿಲೀಸ್ ಆದ್ಮೇಲೆ ನೀವು ಏನೋ ಒಂದು ಬರೀತೀರಾ, ಫಸ್ಟ್ ಹಾಫ್ಗೆ ಏನೋ ಒಂದು ಬರ್ದಿರ್ತೀರಾ, ಅದಕ್ಕೆ ಅಲ್ಲಿ ನೋಡೋವರೆಗೂ ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಬಟ್ ಒಂದು ಹೋಪ್ಸ್ ಅಂತೂ ಇದೆ. ಮತ್ತೆ ಪಾಸಿಟಿವ್ ಸೈನ್ ರಮೇಶ್ ಸರ್ ಜಾಯ್ನ್ ಆಗಿದ್ದಾರೆ, ಒಂದು ಸಲ ಪ್ರೇಮ ಕಥೆ ಆದ್ಮೇಲೆ ಅದೇ ಪಾಸಿಟಿವ್ ಕ್ಯಾರಿ ಆಗ್ತಿದೆ. ಸುಪ್ರೀತ್ ಸರ್ಗೆ ಒಂದು ಸಣ್ಣದಾಗಿ ಹಿಂದೆ ತೋರಿಸಿದ್ದು. ಸೊ ನಾನು ಇಲ್ಲಿ ಬಿಲ್ಡಪ್ ಕೊಡೋಣ ಅಂತಿದ್ದೆ, ಮೂವಿ ನೋಡಿ ಇಮಿಡಿಯೇಟ್ ನಾನು ಮಾಡ್ತೀನಿ ಅಂತ ಬಂದ್ರು ಅಂತ ಅವ್ರು ಬಂದು ಹೇಳೇಬಿಟ್ರು ಸ್ಟೇಜ್ ಮೇಲೆ, ನಾನು ನೋಡಿಲ್ಲ ಮೂವಿ ಅಂತ. ರಮೇಶ್ ಸರ್ ಸುಪ್ರೀತ್ ಸರ್ ಫೋನ್ ಮಾಡಿದೆ, ಸರ್ ಈ ರೀತಿ ಡಿಸ್ಟ್ರಿಬ್ಯೂಷನ್ ಅಂತ. ನಾನು ಮಾಡ್ತೀನಿ ಬಿಡಿ ಅಂದ್ರೆ, ಸರ್ ಪರ್ಸೆಂಟೇಜ್ ಏನು ಡಿಸೈಡ್ ಮಾಡೋಣ, ಇಲ್ಲ ಮೂವಿ ಮಾಡೋಣ ಆಮೇಲೆ ನೋಡೋಣ ಅಂದ್ರು. ಸೊ ವೆಂಕಟ್ ಸರ್ಗನ ಫೋನ್ ಮಾಡಿದೆ, ಇಲ್ಲ ಖುಷಿ ಇದೆ ಮಾಡು ಅಂತ ಹೇಳಿದ್ರು. ಅದು ಡಿಸ್ಟ್ರಿಬ್ಯೂಷನ್. ಆಮೇಲೆ ಮಲಯಾಳಂ ಪೂರ್ತಿ ಒಂದ್ ಸೆಕೆಂಡ್ ಕೋ ಡೈರೆಕ್ಟರ್ ತರ ಶೀಲಮೆ ಹ್ಯಾಂಡಲ್ ಮಾಡಿದ್ದ ಅಲ್ಲಿಂದ. ಅಂದ್ರೆ ಫಸ್ಟ್ ಎಡಿಟರ್ ನಮ್ಮ ಒಂದು ಸಲ ಪ್ರೇಮಕತೆ ಎಡಿಟರ್, ಬೇಸಿಕಲಿ ಅವ್ನು ಮಲಯಾಳಂ. ಅವ್ನು ಎಡಿಟ್ ಮಾಡ್ತಾನೆ ಹೇಳ್ತಿದ್ದ, ಸರ್ ಇದು ತುಂಬಾ ಮಲಯಾಳಂ ಫೀಲ್ ಇದೆ ಅಂತ. ಅವನದೇ ವಾಯ್ಸ್ ಹಾಕಿ ಕಳ್ಸೋನು, ವಾಯ್ಸ್ ಓವರ್ ಹಾಕಿ ಆ ರೀತಿ ಕಳ್ಸೋನು, ನೋಡಿ ಇದು ಚೆನ್ನಾಗಿದೆ ಅಂತ. ನಾವೇನ್ ಫಸ್ಟ್ ಮಲಯಾಳಂ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿಲ್ಲ. ಹೋಗ್ತಾ ಹೋಗ್ತಾ ಆಮೇಲೆ ಈ ಬಿಸ್ನೆಸ್ ವೈಸ್ಗೆ ಇನ್ನ ರಮೇಶ್ ಸರ್ ಇರ್ಲಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ. ಬಿಸ್ನೆಸ್ ವೈಸ್ಗೆ ಒಂದಿಬ್ರು ಶೋರಿಲ್ ತೋರಿಸಿದಾಗ ಇದು ಮಲಯಾಳಂ ಫಿಲಮ್, ಆರ್ಟಿಸ್ಟ್ ಅವ್ರಿಗೆ ಗೊತ್ತಿರಲಿಲ್ಲ ಶ್ರೀಲಂ ಸರ್ ಎಲ್ಲ. ಸೊ ಇದು ಮಲಯಾಳಂ ಅಂತ ಒಂದಿಬ್ರು ಕೇಳಿದಾಗ ಯಾಕೆ ಈಗ ಹೇಳ್ತಾ ಇದ್ರಿ ಅಂತ ಕೇಳ್ದಾದ್ಮೇಲೆ ಒಂದಿಬ್ರಿಗೆ ಅಲ್ಲಿನವ್ರು ತೋರಿಸಿದ್ಮೇಲೆ ಇಲ್ಲ ಇದು ತುಂಬಾ ಆಪ್ಟ್ ಆಗುತ್ತೆ ಅಂದ ಕಾರಣಕ್ಕೆ ಬಿಡ್ತಾ ಇದೀವಿ. ಅಂದ್ರೆ ಏನೋ ಬಿಸ್ನೆಸ್ ಮಾಡ್ಬೇಕು ಆ ರೀತಿ ಇದೇನು ರೀಸನ್ ಇಲ್ಲ. ಅಲ್ಲಿ ಇಲ್ಲ ಅವ್ರ ಟೀಮ್ ಅವ್ರು ನೋಡೋರು, ಸ್ಪೀಕರ್ ನೋಡಿಲ್ಲ, ಅವ್ರು ಆಲ್ ದ ಬೆಸ್ಟ್ ಹೇಳು ಅಂತ ಹೇಳಿದ್ರು. ಟೀಮ್ ಅವ್ರು ನೋಡಿದ್ರೆ ಅವ್ರು